ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 8, 2025ರಂದು ಸಿಡಿಸಿ ಕಾರ್ಮಿಕರನ್ನು ಕರ್ತವ್ಯದಲ್ಲಿ ಮುಂದುವರಿಸಿ ಶಾಸನಬದ್ಧ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆ ಕಾಲೇಜುಗಳ ಕಾರ್ಮಿಕರ ಸಂಘದಿಂದ ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಮೇಟಿ, ಮುದ್ದು ಕೃಷ್ಣ, ರವಿ ಇಂದ್ರಮ್ಮ, ಮಾದಮ್ಮ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕನಿಷ್ಠ ವೇತನ ಜಾರಿಯಾಗಲಿ. ಸಿಡಿಸಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಯಾಗಲಿ. ಹೊರಗಿನ ವ್ಯಕ್ತಿಗಳನ್ನು ನೇಮಕ ಮಾಡುವುದು ಒಪ್ಪುವುದಿಲ್ಲ. ಹೊರಗಿನ ವ್ಯಕ್ತಿಗಳನ್ನು ನೇಮಕ ಮಾಡುವುದು ಒಪ್ಪುವುದಿಲ್ಲ. ಸಿಡಿಸಿ ನೌಕರರಿಗೆ ಶಾಸನಬದ್ಧ ಸೌಲಭ್ಯ ಜಾರಿಯಾಗಲಿ. ಶಾಸನಬದ್ಧ ಸೌಲಭ್ಯ ನೌಕರರಿಗೆ ಜಾರಿಯಾಗಲಿ. ಗುತ್ತಿಗೆದಾರರ ಶೋಷಣೆಗೆ ಧಿಕ್ಕಾರ. ಗುತ್ತಿಗೆದಾರರಿಂದ ಆಗ್ತಾ ಇರುವ ಶೋಷಣೆಗೆ ಧಿಕ್ಕಾರ. ಜಿಂದಾಬಾದ್ ಎಐಯುಟಿಯುಸಿ, ಜಿಂದಾಬಾದ್. ಎಐಯುಟಿಯುಸಿ ಜಿಂದಾಬಾದ್. ಇವತ್ತು ಕರ್ನಾಟಕ ರಾಜ್ಯ ಈ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲೇನು ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 18 ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾರೊಬ್ರಿಗೂ ಸಹ ಕನಿಷ್ಠ ವೇತನ ಇಲ್ಲ. ನಾವು ಈ ಕನಿಷ್ಠ ವೇತನ ಜಾರಿ ಆಗಬೇಕು ಅಂತೇಳಿ ಅವರಿಗೆ 5-6 ಬಾರಿ ಬೆಂಗಳೂರಲ್ಲಿ ಒಂದು ಬೃಹತ್ ಹೋರಾಟಗಳನ್ನ ಮಾಡಿದ ಮೇಲೆ ಈಗ 1,000 ಹುದ್ದೆಗಳನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಅನುದಾನ ಕೊಟ್ಬಿಟ್ಟು ಹೊರಗುತ್ತಿಗೆ ಮೂಲಕ ನೇಮಕ ಮಾಡೋದಕ್ಕೆ ಆದೇಶ ನೀಡಿದ್ದಾರೆ. ಜಮಿನಿ ಸೆಕ್ಯೂರಿಟಿ ಸರ್ವಿಸಸ್ ಅನ್ನೋ ಗುತ್ತಿಗೆದಾರ ಇದನ್ನ ತಗೊಂಡಿದ್ದಾರೆ. ಆದರೆ ಇಲ್ಲಿ ಕೆಲಸ ಮಾಡೋರನ್ನ ಬಿಟ್ಟು ಹೊರಗಡೆ ವ್ಯಕ್ತಿಗಳನ್ನ ಅವರು ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಅನವಶ್ಯಕವಾಗಿ ಈ ಕಸ ಗುಡಿಸೋ ಕೆಲಸಕ್ಕೂ SLC ಕಡ್ಡಾಯ ಅನ್ನೋ ಒಂದು ಮುಂದೆ ಇಟ್ಕೊಂಡ್ಬಿಟ್ಟು ಇವರಿಗೆ ಕೆಲಸವನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ಇದನ್ನ ಪ್ರಾಂಶುಪಾಲರುಗಳು ಸಹ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಗುತ್ತಿಗೆದಾರರ ಕೈಗೊಂಬೆಗಳಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಕಮಿಷನರ್ ಕಚೇರಿಯಿಂದ ಮೌಖಿಕವಾಗಿ ಈ ನೌಕರರಿಗೆ ಆದ್ಯತೆ ನೀಡಿ ಹಿರಿಯರಿಗೆ ಅಂತೇಳಿ ಹೇಳಿದ್ರೂ ಸಹ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಗುತ್ತಿಗೆದಾರರನ್ನ ಮಾತು ಕೇಳಿಕೊಂಡು ತಮಗೆ ಬೇಕಾದವ್ರನ್ನ ಹೊರಗಡೆ ವ್ಯಕ್ತಿಗಳನ್ನ ತಾವು ಒಂದು ಸೇರಿಸ್ತಾ ಇದ್ದಾರೆ. ಇದರಿಂದ ಕಾಲೇಜುಗಳಲ್ಲಿ ಏನು ಕಾಲೇಜು ಅಭಿವೃದ್ಧಿ ಹೆಸರಲ್ಲಿ ವಿದ್ಯಾರ್ಥಿಗಳಿಂದ ಹಣ ಸುಲಿಗೆ ಮಾಡಿ ಇಲ್ಲಿವರೆಗೂ ಕಾರ್ಮಿಕರಿಗೆ ಕನಿಷ್ಠ ವೇತನನೂ ಕೊಡದೆ ವಿದ್ಯಾರ್ಥಿಗಳಿಗೂ ಮೋಸ ಮಾಡಿ ಕಾರ್ಮಿಕರಿಗೂ ಮೋಸ ಮಾಡ್ತಾ ಇದ್ರು. ಅದು ಈಗ ಮತ್ತೆ ಮುಂದುವರಿಯುತ್ತೆ. ಸರ್ಕಾರ ಕೊಟ್ಟರೆ 1,000 ಹುದ್ದೆಗಳು ಕ್ರಿಯೇಟ್ ಆದ್ರೆ ಅಷ್ಟರ ಮಟ್ಟಿಗೆ ಆ ದುಡ್ಡು ಕಾಲೇಜಲ್ಲಿ ಉಳಿಯುತ್ತೆ. ಅಲ್ಲಿ ಕಾಲೇಜ್ ಅಭಿವೃದ್ಧಿಗೆ ಬಳಸಬಹುದು. ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಮತ್ತು ಬಡ ಕಾರ್ಮಿಕರಿಗೂ ಸಹ ನ್ಯಾಯ ಸಿಕ್ಕಂಗಾಗುತ್ತೆ. ಇಲ್ಲಿ ಪ್ರಾಂಶುಪಾಲರುಗಳು ಇದನ್ನ ಸರಿಯಾಗಿ ಪರಿಗಣಿಸ್ತೇನೆ ಇಲ್ಲಿ ಹೊರಗಡೆ ಅವರು ಬಂದು ನೇಮಕ ಆಗೋದಕ್ಕೆ ಬಿಟ್ಟಿದ್ದಾರೆ. ಈ ನೌಕರರಿಗೂ ಅನ್ಯಾಯ, ಈಗ ಮತ್ತೆ ವಿದ್ಯಾರ್ಥಿಗಳಿಗೂ ಅನ್ಯಾಯ ಆಗುತ್ತೆ. ನಾವು ವಿದ್ಯಾರ್ಥಿ ಸಮುದಾಯಕ್ಕೂ ನಾವು ಹೇಳ್ತಾ ಇದೀವಿ, ಈ ಪ್ರಾಂಶುಪಾಲರ ವಿರುದ್ಧ ಈ ಕಾಲೇಜ್ ಕಮಿಟಿಯಲ್ಲಿ ಏನು ದುರುಪಯೋಗ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹಣ ಸಂಗ್ರಹಿಸ್ಬಿಟ್ಟು ಅದರ ವಿರುದ್ಧ ಹೋರಾಟಕ್ಕೆ ವಿದ್ಯಾರ್ಥಿಗಳನ್ನು ನಾವು ಸಜ್ಜು ಮಾಡ್ತೀವಿ ಇನ್ಮೇಲೆ. ಸೊ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಪರಿಣಮಿಸುತ್ತೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕೆಳಗಿನ ಅಧಿಕಾರಿಗಳು ಮೇಲೆಯಿಂದ ಬಂದಿರೋ ಆದೇಶವನ್ನ ಪಾಲನೆ ಮಾಡದೆ ಇಲ್ಲಿ ಉಲ್ಲಂಘನೆ ಮಾಡಿ ಮತ್ತೆ ಹೆಚ್ಚಿನ ಸಮಸ್ಯೆಯನ್ನು ಸೃಷ್ಟಿ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಸೊ ಇದನ್ನ ಎಚ್ಚೆತ್ಕೊಂಡು ಇವರಿಗೆ ತಾಕೀತ್ ಮಾಡಿ ಇಲ್ಲಿ ಕೆಲಸ ಮಾಡೋರಿಗೆ ಸೀನಿಯಾರಿಟಿ ಆಧಾರದ ಮೇಲೆ ಕೆಲಸ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದೀವಿ. ಆಲ್ರೆಡಿ ನಾವು ಇಲ್ಲಿ ಹೋದ ತಿಂಗಳು ಪ್ರೊಟೆಸ್ಟ್ ಮಾಡಿ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬರದೇ ಇರೋ ಕಾರಣ ನಾವು ಮತ್ತೆ ಇಲ್ಲಿ ಒಂದು ಮುಷ್ಕರವನ್ನ ಪ್ರಾರಂಭ ಮಾಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಇದಕ್ಕೆ ಉತ್ತರ ಹೇಳಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ಚಂದ್ರಶೇಖರ್ ಮೇಟಿ. ಈ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಸಂಘದ ರಾಜ್ಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ
ನಿಮ್ಮ ಮನದಾಳದ ಗರಿ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ.